ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾಗಲಕಾಯಿ, ಬಿಟ್ಟರ್ ಗಾರ್ಡ್, ಕರೇಲ, ಹಿಂದಿನಲ್ಲಿ ಕರೇಲ ಅಂತಾರೆ, ಇಂಗ್ಲೀಷಲ್ಲಿ ಬಿಟ್ಟರ್ ಗಾರ್ಡ್ ಅಂತಾರೆ. ಬಿಟ್ಟರ್ ಅಂದರೆ ಕಹಿ, ಅದರದ್ದು ಇದೇ ಕಹಿಯಾಗಿರುತ್ತೆ, ತಿಂದಾಗ ಬಾಯಿಗೆ ಕಹಿ ಆಗುತ್ತಿದ್ದು. ಆದರೆ ಹೊಟ್ಟೆಗೆ ತುಂಬ ಸಿಹಿ, ಉದರಕ್ಕೆ ಸಿಹಿ. ಬಾಯಿಗೆ ಕಹಿ ಆದರೂ ಕೂಡ ಉದರಕ್ಕೆ ಸಿಹಿ ಅಂತ ಹೇಳ್ತಾರೆ ಇದನ್ನು. ಅಂದರೆ ನೀವು ಹಂಗೆ ನೋಡ್ಕೊಂಡು ಹೋದರೆ ಇದರಲ್ಲಿ 2-3 ಥರ ಹಾಗಲಕಾಯಿ ಬರುತ್ತೆ. ಒಂದು ಬಿಳಿದು ಬರುತ್ತೆ, ಒಂದು ಸಣ್ಣದು ಹಾಗಲಕಾಯಿನೂ ಬರುತ್ತೆ, ಈ ಥರ ಹಾಗಲಕಾಯಿನೂ ಇರುತ್ತೆ. ಇದನ್ನು ಚೆನ್ನಾಗಿ ತೊಳೆದು ಎಲ್ಲ ಮಾಡಿ ಈ ಥರ ಜ್ಯೂಸ್ ಮಾಡಿಕೊಂಡು ದಿನ ಒಂದು 5ರಿಂದ 10 ಇಷ್ಟು ಸಾಕು. ಇಷ್ಟು ಕುಡಿದ್ರೆ ತುಂಬ ಒಳ್ಳೆಯದಿದು. ನಿಮ್ಗೆ ದಿನ ಕುಡಿಯೋಕ್ಕಾಗಲಿಲ್ಲ ಆದರೂ ಕೂಡ ಅಟ್ಲೀಸ್ಟ್ ಒಂದು ವಾರದಲ್ಲಿ 3-4 ದಿನನಾದ್ರು ಕುಡಿದ್ರೆ ಭಾರಿ ಒಳ್ಳೆಯದಿದು. ನಿಮಗೆ ಕಹಿ ಅನಿಸುತ್ತೆ, ಕುಡಿಯೋಕ್ಕೆ ಮನಸ್ಸಾಗಲ್ಲ ಫಸ್ಟು, ಬಟ್ ಕುಡಿತಾ ನಾಲ್ಗೆಗೆ ಕಹಿ ಕೂಡ ಹೋಗ್ಬಿಡುತ್ತೆ. ಏನಷ್ಟು ಅನಿಸಲ್ಲ, ಕಹಿ ಅಂತ ಅನಿಸಲ್ಲ. ಇದನ್ನು ನಾವು ಕಹಿ ಅಂದ್ಕೊಂಡು ಕುಡಿಬಾರ್ದು. ಇದು ಔಷಧಿ, ಇದು ಒಂಥರ ಔಷಧಿ. ನಾವು ಹುಷಾರು ತಪ್ಪಿದಾಗ ಡಾಕ್ಟ್ರು ಕೊಡೋ ಮೆಡಿಸಿನ್ ಹೇಗೆ ತೊಗೊಳ್ತೀವಲ್ಲ ಆ ಥರ ಇದನ್ನು ತೊಗೊಂಡ್ರೆ ಇದರೊಳಗೆ ಎಷ್ಟು ಪ್ರಯೋಜನ ಇದೆ. ಇದು ಬಾಯಿಗೆ ಕಹಿ ಆದರೂ ಕೂಡ ಉದ್ರಿಗೆ ಸಿಹಿ ಅಂತ ತಿಳ್ಕೊಂಡು ಕುಡಿಬೇಕು ಇದನ್ನು. ಮೊದಲು ಇದನ್ನು ಹಿತ್ತಲಲ್ಲಿ ಬೆಳೀತಿದ್ರು, ಈಗೆಲ್ಲ ಯಾರ ಮನೇಲೂ ಹಿತ್ತಲೇ ಇಲ್ಲ, ಹೋಗೆಲ್ಲ ಮಾರ್ಕೆಟಲ್ಲೇ ತರಬೇಕು ಹಾಗಲಕಾಯಿನ. ಒಂದು ಸಣ್ಣ ಬೀಜ ಬಿದ್ದರೂ ಸಾಕು, ಅದ್ರದ್ದು ಗಿಡ ಹುಟ್ಟಿ ಅದ್ರ ಬಳ್ಳಿಲೆಲ್ಲ ಹಾಗಲಕಾಯಿ ನೇತಾಡ್ತಿದ್ದವು. ಅದಕ್ಕೆ ದೊಡ್ಡವರು ಒಂದು ಗಾದೆ ಮಾತು ಮಾಡಿದ್ದಾರೆ ನೋಡಿ, ಹಿತ್ತಲು ಗಿಡ ಮದ್ದಲ್ಲ ಅಂತ. ಎಷ್ಟು ನಿಜ ಅಲ್ವಾ ಅದು. ಹಿತ್ತಲು ಗಿಡದಲ್ಲಿ ಬೆಳೆಯುವಂಥ ಈ ಮದ್ದು ನಮ್ಗೆ ಹೊರಗಡೆ ಡಾಕ್ಟ್ರ್ ಹತ್ರಕ್ಕೆ ಹೋಗೋದೇ ಬೇಡ. ಅಲ್ಲ, ಹೋಗಬಾರ್ದು ಅಂತ ನಾನು ಹೇಳ್ತಿಲ್ಲ, ಹೇಳಿದ್ದು ಇದರಲ್ಲಿ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ, ಎಷ್ಟು ಪ್ರಯೋಜನ ಇದೆ, ಎಷ್ಟು ಔಷಧಿ ಗುಣ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಜ್ಯೂಸನ್ನ ನಾವು ವಾರದಲ್ಲಿ ಒಂದು 2-3 ದಿನನಾದರೂ ಕುಡಿದ್ರೆ, ಖಾಲಿ ಹೊಟ್ಟೆಲಿ ಒಂದು 5ರಿಂದ 10 ml ಜ್ಯೂಸ್ ಕುಡಿಯೋದ್ರಿಂದ ಬರೀ ಶುಗರ್ ಅಷ್ಟೇ ಕಂಟ್ರೋಲ್ ಮಾಡಲ್ಲ ಇದು. ಅದನ್ನು ನಿಯಮಿತವಾಗಿ ನೀವು ರೆಗ್ಯುಲರಾಗಿ ಇದು ಕುಡಿತಾ ಬಂದರೆ ನಿಮ್ಮ ಶುಗರ್ ಲೆವೆಲ್ನೂ ಕಡಿಮೆ ಮಾಡುತ್ತಿದ್ದು, ನಿಮ್ಮ ಡಯಾಬಿಟಿಕ್ ಇದನ್ನು ಕೂಡ ಕಡಿಮೆ ಮಾಡುತ್ತಿದ್ದು. ಡಯಾಬಿಟಿಸ್ ಇರೋರಿಗೆ ನಾನು ಹೇಳ್ತಿರೋದು, ಶುಗರ್ ಅಂದರೆ ಡಯಾಬಿಟಿಸ್ ಇರೋರಿಗೆ. ಬರೀ ಇದು ಶುಗರ್ ಅಷ್ಟೇ ಕಂಟ್ರೋಲ್ ಮಾಡುತ್ತೆ ಅಂತಲೂ ಅಲ್ಲ, ಶುಗರ್ ಬಂದಾದಮೇಲೆ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಬಂದಿರುತ್ತೆ. ಆ ಸೈಡ್ ಎಫೆಕ್ಟ್ಸ್ನೂ ಕೂಡ ಇದು ಕಡಿಮೆ ಮಾಡುತ್ತೆ. ಆಮೇಲೆ ಇದು ಕುಡಿಯೋದ್ರಿಂದ ಬರೀ ಸಕ್ಕರೆದಷ್ಟೇ ಅಲ್ಲ, ಈ ಸಕ್ಕರೆ ಮಟ್ಟ ಮಾತ್ರ ಕಡಿಮೆ ಮಾಡುತ್ತೆ ಅನ್ನೋದೊಂದೇ ಅಲ್ಲ, ಕೂದಲು ಉದುರುತ್ತಲ್ಲ ಅವ್ರಿಗೆ, ಚರ್ಮದ ಒಟ್ಟು ಡ್ಯಾಂಡ್ರಫ್ ಆಗಿರುತ್ತೆ ನೋಡಿ, ಕೂದಲಲ್ಲೆಲ್ಲ ಡ್ಯಾಂಡ್ರಫ್ ಆಗಿರುತ್ತಲ್ಲ ಅವ್ರಿಗೆ, ಚರ್ಮ ಕೆರ್ಕೊಳ್ಳೋದು, ಕೆರೆತ ಬರುತ್ತಲ್ಲ, ಕೆರೆತ ಬಂದು ಒಟ್ಟು ಥರ ಬರುತ್ತಲ್ಲ, ಆ ಕಾಯಿಲೆಗೆ, ಮೊಡವೆಗೆ ಎಲ್ಲದಕ್ಕೂ ಇದು ರಾಮಬಾಣ. ಇದು ರೆಗ್ಯುಲರ್ ಆಗಿದ್ದು ಒಂಚೂರು 5ರಿಂದ ಇಷ್ಟು ಕುಡಿದ್ರೆ ಸಾಕಪ್ಪ. ಇದನ್ನು ಕಟ್ ಮಾಡ್ಕೊಳ್ಳೋದಿದೆ, ಈ ಥರ ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಒಂದು ಚೂರು ನೀರು ಹಾಕ್ಕೊಂಡು ಜ್ಯೂಸು ಅದನ್ನು ಸೋಸ್ಕೊಂಡ್ರೆ ಜ್ಯೂಸ್ ಆಗೋಗ್ಬಿಡತ್ತೆ. ಎಳೆದಾಗಿದ್ದರೆ ಬೀಜ ನೋಡಿ, ಇದು ಎಳೆದಾಗಿದೆ ಬೀಜ ಸಮೇತನೇ ಹಾಕಿದೆ. ಈ ಬೀಜ ಕೂಡ ತುಂಬ ಒಳ್ಳೆಯದು. ತುಂಬ ಬಲ್ತಿದ್ರೆ ಮಾತ್ರ ಬೀಜ ಹಾಕೋದು ಬೇಡ ಅಷ್ಟೇ. ಎಳೆದಾಗಿದ್ದರೆ ಬೀಜ ಸಮೇತನೇ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಮಾತ್ರ ತೊಳ್ಕೊಂಡು ಆಮೇಲೆ ಕಟ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡು ಈ ಥರ ಜ್ಯೂಸ್ ತೆಕ್ಕೊಳ್ಳೋದು. ಇದು ಒಬೆಸಿಟಿಗೂ ತುಂಬ ಒಳ್ಳೆಯದು. ಇದು ವೆಯ್ಟ್ನೂ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ, ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೋಗ ನಿರೋಧಕ ಶಕ್ತಿ ಅದು ಕೂಡ ಜಾಸ್ತಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದರೆ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತಲ್ವಾ. ಇದೇ ಅದನ್ನು ನಮಗೆ ಕಾಯಿಲೆ ಬರೋದಂಗೆ ತಡೆಯುತ್ತೆ. ಆಮೇಲೆ ನ್ಯಾಚುರಲ್ ಲಿವರ್ ಕ್ಲೀನ್ಸರ್ ಅಂತಾರೆ ಇದನ್ನು, ಲಿವರ್ ಕ್ಲೀನ್ಸರ್ ಅಂತ ಹೇಳ್ತಾರೆ. ಲಿವರ್ನ ಡಿಟಾಕ್ಸ್ ಮಾಡುತ್ತೆ ಈ ಜ್ಯೂಸು. ಆಮೇಲೆ ಹೊಟ್ಟೆಲಿರೋ ಹುಳ, ಆಮೇಲೆ ಹೊಟ್ಟೆಲಿ ಇನ್ಫೆಕ್ಷನ್ ಆಗಿದ್ದರೆ ಇನ್ಫೆಕ್ಷನ್ ಆಗೋದಕ್ಕೆ ಬಿಡಲ್ಲ ಈ ಕುಡಿತಾ ಇದ್ದರೆ. ಹೊಟ್ಟೆಲಿರೋ ಹುಳುಗಳಿಗೂ ಇದು ಒಂಥರ ಇದಾಗಿ ವರ್ಕ್ ಮಾಡಿ ಹೊಟ್ಟೆಲಿರೋ ಹುಳನೂ ಕೂಡ ಇದು ಮಾಡಿ ಸಾಯಿಸ್ಬಿಡುತ್ತೆ. ಇದು ಒಳ್ಳೆಯದು, ತುಂಬ ಒಳ್ಳೆಯದು. ಹೊಟ್ಟೆಲಿರೋ ಹುಳುಗಳಿಗೆ ಇದೊಂಥರ ಔಷಧಿ. ಆಮೇಲೆ ಬ್ಲಡ್ ಇನ್ಫೆಕ್ಷನ್ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನ್ಯಾಚುರಲ್ ಬೆಸ್ಟ್ ಬ್ಲಡ್ ಪ್ಯೂರಿಫೈಯರ್ ಆಗಿ ವರ್ಕ್ ಮಾಡುತ್ತಿದ್ದು ಅಂತ ಹೇಳ್ತಾರೆ. ಆಮೇಲೆ ಇದು ಎಂಥದ್ದು ಒಬೆಸಿಟಿ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಇದನ್ನು ಕುಡಿದ್ರೆ ಒಬೆಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ ನಾವು ಏನೆಲ್ಲ ಮಾಡ್ಕೋಬೋದು, ಬರೀ ಏನು ಈ ಜ್ಯೂಸೇ ಕುಡಿಬೇಕು ಅಂತೇನಿಲ್ಲ. ಜ್ಯೂಸ್ ಕುಡಿದ್ರೆ ಒಳ್ಳೆಯದು, ಇದನ್ನು ಔಷಧಿ ಥರ. ನಿಮ್ಮದು ಪ್ರತಿದಿನ ಕುಡಿಯೋಕ್ಕಾಗಲಿಲ್ಲ ಆದರೂ ವಾರದಲ್ಲಿ ಒಂದು 3-4 ದಿನನಾದರೂ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು.
ಆಯಿತಾ. ಇದ್ರ ಜೊತೆಗೆ ಇದ್ರ ಚಟ್ನಿ ಪುಡಿ, ಹಾಗಲಕಾಯಿ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ. ಅದು ಹಾಗಲಕಾಯಿ ಚಟ್ನಿ ಪುಡಿ ಕಹಿ ಇರಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಮಾಡಿಟ್ಕೊಂಡ್ರೆ ಊಟದ ಜೊತೆಗೆ ಒಂದು ಸ್ಪೂನು ಬೇರೆ ಚಟ್ನಿ ಪುಡಿಗಳು ಮಾಡ್ಕೊಂಡೋಗ ಚಟ್ನಿ ಪುಡಿ ನೆಂಚ್ಕೊಂಡು ತಿಂತೀವಲ್ಲ, ಅದೇ ಥರ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಅದು ಒಂದು ಔಷಧಿನೂ ಒಳಗೋದಂಗಾಯಿತು, ಚಟ್ನಿ ಪುಡಿನೂ ತಿಂದಂಗಾಯಿತು. ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಕೂಡ. ಆಮೇಲೆ ತೊಕ್ಕು ಮಾಡ್ಕೋಬೋದು, ಇದ್ರೊಳಗಡೆ ಉಪ್ಪಿನಕಾಯಿ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ತಾರೆ. ಫ್ರೈಗೆ ಎಲ್ಲ ಬೇಡ ಬಿಡಿ, ಎಣ್ಣೆಲೆಲ್ಲ ಕರ್ಕೋಬೇಕು, ಅದನ್ನು ತೊಕ್ಕು ಮಾಡಿ ಇಟ್ಕೊಳ್ಬೋದು. ಅದು ಒಂದು 15 ದಿನ ಬರುತ್ತೆ ತೊಕ್ಕು ಮಾಡಿ ಇಟ್ಕೊಂಡ್ರೆ. ನಾನು ಅದನ್ನು ಹೇಳ್ಕೊಡ್ತೀನಿ, ಚಟ್ನಿ ಪುಡಿನೂ ಹೇಳ್ಕೊಡ್ತೀನಿ. ನಾನು ಮಾಡೋದು ರೀತಿನ ನಿಮ್ಗೆ ಹೇಳ್ಕೊಡ್ತೀನಿ, ನಿಮ್ಗಳಿಗೂ ಬರ್ಬೋದೇನೋ. ನಾನು ಮಾಡೋ ರೀತಿನೂ ನಾನು ನಿಮಗೆ ತೋರಿಸ್ತೀನಿ. ಆ ಪಲ್ಯ ಕೂಡ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಕೂಡ ಇದನ್ನು ಉಪಯೋಗಿಸಿ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳಿ, ಅಷ್ಟೇ ನಾ ಹೇಳೋದು. ಓಕೆನಾ? ಥ್ಯಾಂಕ್ ಯು.